ಅಸ್ಸಲಾಂ ವಲೈಕುಂ, ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಏನಪ್ಪಾ ಇವತ್ತು ವೀಕೆಂಡ್ ಆದ್ರೂ ಟ್ರಾಫಿಕ್. ಓ ವಾವ್ ಗುರು, ಗಾಡಿ ಹೈಟ್ ಆಗೈತೆ. ಹುಡುಗಿ ಮಸ್ತಾಗಿ ಓಡಿಸ್ತಾವಲ್ಲ. ಹುಡುಗಿರು ಸ್ಕೂಟಿ ಓಡಿಸೋದೇ ಕಷ್ಟ ಅನ್ಕೊಳ್ಳೋ ಟೈಮಲ್ಲಿ ಇಲ್ಲೆಲ್ಲ ನಾವು ಚೆನ್ನಾಗಿ ಬೈಕ್ ಓಡಿಸ್ತೀವಂತ ಇಂಥ ಹುಡುಗಿರು ಇರ್ತಾರೆ. ಇಟ್ಸ್ ಗುಡ್. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತ. ಗ್ರೀಡ್ ಈಸ್ ಪ್ರೋಗ್ರೆಸ್. ಒಂದು ಥಮ್ಸ್ ಅಪ್ ಕೊಟ್ರೆ ಅವ್ರಿಗೂ ಸ್ವಲ್ಪ ಖುಷಿ, ನಮಗೂ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ಬೇಕು ಗುರು. ಇನ್ನು ಆಂಬ್ಯುಲೆನ್ಸ್ ಸೌಂಡ್ ಕೇಳಿ ಬರ್ತಿದೆ. ಹತ್ರ ಬರ್ತಿದೆ ಅಲ್ಲ, ಹಿಂದೆ ಬರ್ತಾವ ಮುಂದೆ ಬರ್ತಾವ ಅಂತ. ಅಣ್ಣ ಇಂಡಿಕೇಟರ್ ಯೂಸ್ ಮಾಡೋಣ. ನಾವು ಮುಂದೆ ರೋಡ್ ಫ್ರೀ ಆಗೈತಲ್ಲ, ಅಣ್ಣ ಅವ್ರು ಏನಕ್ಕೆ ಹೋಗ್ತಿಲ್ಲ? ಎಂಟ್ರೆನ್ಸ್ ಇರೋದ ಜಾಗ ಬಿಟ್ರು. ರೇಂಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಅಯ್ಯೋ ಚಿಕ್ಕ ಮಗುನ. ಸೈಡ್ ಹೋಗ್ಬಿಡ್ರ ಅಣ್ಣ, ಸೈಡ್ಗೆ ಹೋಗಿ. ಅಣ್ಣ ಸೈಡ್ ಆಂಬುಲೆನ್ಸ್ಗೆ ಹೋಗ್ಬೋದು. ವೈ ಇಸ್ ಕಮಿಂಗ್ ದಟ್ ಸ್ಲೋ? ಜಾಗ ಮಾಡ್ಕೊಡೋಣ ಅಂದ್ರೂ ಅವ್ರು ಸ್ಲೋ ಓಡಿಸ್ತಾರೆ. ಹೊಸ ಆಂಬುಲೆನ್ಸ್ ಡ್ರೈವರ್ ಏನು ಗೊತ್ತಾಗ್ತಿಲ್ವಲ್ಲ. ಸೈಡ್ ಜಾರೆ ಹೋಗು. ಸರಿಯಾದ ಟ್ರಾಫಿಕಲ್ಲಿ ಬಂದು ಸಿಕ್ಕಾಕೊಂಡ್ಬಿಡ್ತಾರಲ್ಲಪ್ಪ ಅವ್ರು ಹಂಗಂದ್ರೆ. ಶಿಟ್, ಈ ಟ್ರಾಫಿಕಲ್ಲಿ ಆಂಬುಲೆನ್ಸ್ ಗುರು. ಅದೇನ್ ಮಾಡೋದು ಅರ್ಥ ಆಗಲ್ಲ ಒಂದೊಂದ್ಸತಿ. ನಾನು ದಾರಿ ಮಾಡಿಕೊಟ್ರು ಅವ್ರು ಬರ್ತಿಲ್ಲ. ಐ ಡೋಂಟ್ ನೋ ಏನ್ ಇಶ್ಯೂ ಅಂತ ಅರ್ಥ ಆಗ್ತಿಲ್ಲ. ಮೇ ಬಿ ತುಂಬ ಇಂಟೆನ್ಸ್ ಕೇರ್ ಆರ್ ಯುನೋ ಹಿಂದೆಗಡೆ ಫಸ್ಟ್ ಏಡ್ ಏನಾದರೂ ನಡೀತಿರ್ಬೋದು. ಜಾಸ್ತಿ ಸ್ಪೀಡಾಗಿ ಹೋಗ್ಬಾರ್ದು ಅಂತಲೂ ಇರ್ಬೋದು, ಅವರು ಅಲ್ಲಾಡಿಸ್ಬಾರ್ದು ಅಂತ. ಬಟ್ ಐ ಡೋಂಟ್ ನೋ ಯಾರ್. ಆಯಿತು, ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒಂದು ಇಂಪಾರ್ಟೆಂಟ್ ಪರ್ಸನ್ ನಾವು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾರ ಇಂಪಾರ್ಟೆಂಟ್ ಪರ್ಸನ್ನು, ಏನು ವಿಷಯ ಗೊತ್ತಾಗುತ್ತೆ.
ಹುಯ್ 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 ಹುಯ್. ಬಟ್ ನಮ್ಮ ಗಾಡಿ ಬರೋವಾಗ ಹಿಂಗೆ ನೋಡ್ತಾರಲ್ಲ ಗುರು, ಅವಾಗ ಅಂದಾಗುತ್ತೆ ನೋಡಿ ಖುಷಿ, ಯಬ್ಬಬ್ಬಬ್ಬಬ್ಬೋ ಅನ್ಸುತ್ತೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಬಾ, ಈ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಹತ್ರ ಯಾವಾಗಲೂ ಇದೇ ಟ್ರಾಫಿಕ್ ಗುರು. ಯಾವಾಗ ಇದೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ. ಅಣ್ಣ ಎಲ್ಲಿ ಬಂದ್ಬಿಟ್ಟು ಆಮೇಲೆ ಲೆಫ್ಟ್ ಇಂಡಿಕೇಟರ್ ಆಗ್ತಾವನೆ. ಸಾಕು ಇವಾಗ ಒಳ್ಳೆ ಓಡಿಸಿದ್ದು, ಸ್ವಲ್ಪ ಜನಕ್ಕೂ ಗೊತ್ತಾಗ್ಬೇಕಲ್ಲ ಹೂ ದೇ ಆರ್ ಆಸ್ಕಿಂಗ್ ಫಾರ್. ಹೋಗು ಇವನ್ ಯಾವನು ಇವು ರೆಕಾರ್ಡ್ ಮೇ ಎಂತೆಂತ ನಾನೇನು ಅವನ ಜೊತೆ ರೇಸ್ ಹಾಕ್ತೀನಿ ಅನ್ಕೊಂಡು ಅವನು ಅಡಿಯೋನು ಇಲ್ಲ ಏನು ಅನ್ಕೊಂಡು ಅವನಿಗೆ ಗೊತ್ತಿಲ್ಲ. ಹೆಲ್ಮೆಟ್ ಇಲ್ಲ ಏನಿಲ್ಲ, ಹೆಂಗ್ ಬೇಕಾದ್ರೂ ಹಂಗೆ ಒಟ್ಟದಿದ್ದು ಓಡಿಸ್ತವನೆ. ಸರಿ, ಸ್ವಲ್ಪ ಡಿಫ್ರೆನ್ಸ್ ತೋರಿಸ್ಬಿಡ್ಲ. ಏನ್ ಮಾಡ್ಲಿ ಟ್ರಾಫಿಕ್ಕು ಸಾಕಾಯ್ತು. ಹಾ ಅಣ್ಣ ಯಾವ ಗ್ಯಾಪಲ್ಲಿ ಬಂದವನಪ್ಪ ಇವನ್ ತಾನೆ. ನೆವರ್ ಟಚ್ ಈಗೋ. ಓಕೆ, ಇವನು ಚೆನ್ನಾಗಿ ಓಡಿಸ್ತಾನೆ. ಬಟ್ ಅಣ್ಣ ರೈಟಲ್ಲಿ ಇಂಡಿಕೇಟರ್ ಹಾಕೊಂಡು ಸ್ಟ್ರೈಟಲ್ಲಿ ಏನು ಮಾಡ್ತಾನೆ? ಟ್ರಾಫಿಕೇ ಇರಲಪ್ಪ, ಏನಾದರೂ ಆಗಲಿ ನಮ್ಮಮ್ಮ 6 ಗಂಟೆಗೆ ಮನೇಲಿ ಇರಬೇಕು ಅಂದವ್ರೆ. ಹೋಗ್ಬಿಟ್ಟು ಬೇಗ ಹೋಗಿ ಬೇಗ ಬರಬೇಕು. ಜನ್ಮಕ್ಕೆ ಹೋಗೋ. ಬಟ್ ನನಗೆ ಒಂದೇ ಒಂದು ಗುರು, ಲೈಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ನಾವು ಬಂದ್ರೂ ಒಬ್ಬೊಬ್ರು ನಮ್ಮ ಹತ್ರನೇ ಬಂದು ಇದು ಮಾಡ್ತಾರಲ್ಲ, ಅವಾಗ ಸ್ವಲ್ಪ ಕೋಪ ಬರುತ್ತೆ. ವಾಟ್ ಟು ಡೂ, ಇಂಡಿಯನ್ಸ್ ಅಷ್ಟು ಅಡ್ಜಸ್ಟ್ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಕ್ಕ ನೀನಿರೋದು ನನಗೆ, ಸೊ ನಾನು ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವಾಗ ಯಾರು ಅಡ್ಡ ಬಂದ್ರು ನಾನು ನಿಂತ್ಕೊಳ್ಳೋ. ವಾ, ರೈಡಿಂಗ್ ಇನ್ ಬ್ಯಾಂಗ್ಳೂರ್ ಇಸ್ ನಾಟ್ ಈಸಿ. ಏನ್ ಮಾಡೋದು,
ರೈಡಿಂಗ್ ನನ್ನ ತಮ್ಮ ಏನಂತವನೇ, ರೈಡಿಂಗ್ ಇನ್ ಬ್ಯಾಂಗ್ಳೂರ್ ಇಸ್ ನಾಟ್ ಈಸಿ ಅಂತೆ. ಈಸಿ ಅಲ್ಲ ಗುರು, ಅದು ನಮಗೂ ಗೊತ್ತು. ಬಟ್ ಜನ ಅದು ಇನ್ನೂ ಡಿಫಿಕಲ್ಟ್ ಮಾಡಿಬಿಡ್ತಾರಲ್ಲ. ಟ್ರಾಫಿಕ್ಕಿಂದ ಮಾತ್ರ ಅಲ್ಲ, ಈ ಥರ ಬ್ರೈನ್ಲೆಸ್ ಆಗಿ ಕೆಲಸ ಮಾಡಿ ಅವನಿಗೇನು ಇವನಿಗೆ ನನ್ನ ಮೇಲೆ ಫುಲ್ ನಂಬಿಕೆ, ಫುಲ್ ಮಜಾ ಮಾಡ್ತಾವನು ಹಿಂದೆ ಕೂತ್ಕೊಂಡು. ಕಷ್ಟ. ಗಾಡಿ ಐತೆ, ಹಾಂ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬೋದು. ಶೋ ಅವ್ರಿಗೆ ಕೇಳ್ಸಿರಲ್ಲ, ಇನ್ನೊಂದ್ಸತಿ ಹೇಳು. ಅಲ್ಲ ಗಾಡಿ ಐತೆ, ನೀವು ಯಾವಾಗ ಒಂದು ನಿಮ್ಮ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಹೋಗೋದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ಬೇಡಿ. ಅದಾ ಇವನೇ ಅಂದ್ಬಿಟ್ಟು ಇವನೇ ಫಾ ಅಂತವನೇ. ಅವನಿಗೂ ಗೊತ್ತು ಅದು ಏನಕ್ಕೆ ಆ ಪ್ರಶ್ನೆಗೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಅಂತ. I am sorry. ನನ್ನ ಚಾನಲ್ ನೋಡೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ಗೆ ಹೊಸಬ್ಬ, ಇನ್ಸ್ಟಾಗ್ರಾಮ್ಗೆ ಹೊಸಬ್ಬ ಒಪ್ಕೊತೀನಿ, ಬಟ್ ರೈಡಿಂಗ್ಗೆ ಹೊಸಬ್ಬ ಅಲ್ಲ. KGF 2 ಅಲ್ಲಿ ಅಂತಾರಲ್ಲ ಎಷ್ಟು, ಅದೇ ಥರ ಈ ಜಾಗಕ್ಕೆ ಹೊಸಬ್ಬ ಇರ್ಬೋದು, ಫೀಲ್ಡ್ಗಲ್ಲ. ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. So I would like to assure you, you are in safe hands and you're gonna enjoy all the rides. ನಿಲ್ಸು 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 ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅಣ್ಣ ತುಂಬಾನೇ ರೈಟ್ ಲೆಫ್ಟ್ ಹೋಗ್ತಾವನೆ. ಹುಡುಗಿ ಭಯಂಗೂ ಇಲ್ಲ. ಮತ್ತೆ ಒಂದ್ಸತಿ ಏನಾಗಿತ್ತು ಗೋವಾದಲ್ಲಿ ಗುರು, ಸುಮ್ಮನೆ ನಾನು ನನ್ನ ತಮ್ಮ ಒಂದು ಹೋಟೆಲಲ್ಲಿ ಪಾರ್ಸಲ್ ಇಸ್ಕೊಳ್ಳೋಕೆ ನಿಂತಿದ್ವಿ. ಓಕೆ, ನಮ್ಮ ಗಾಡಿ ಇತ್ತು, ಎವ್ರಿಥಿಂಗ್. ಇಬ್ರು ಹುಡುಗಿರು ನೋಡ್ಬಿಟ್ಟು ಓ ರೈಡರ್ ಅಂದ್ಬಿಟ್ಟು ಹೋದ್ರು. ಲಿಟ್ರಲಿ ಇಟ್ ವಾಸ್ ಲೈಕ್ ಲ್ಯಾಟ್ರಿ ದಟ್ ಡೇ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದು ದಟ್ಸ್ ನಾಟ್ ಲೈಕ್ ಹುಡುಗಿರ್ ರೈಡರ್ ಅಂತ ಇದೆಲ್ಲ. ಫಸ್ಟ್ ಟೈಮ್ ಎವರ್ ಅವತ್ತೇ ನಮಗೆ ಯುನೋ ಸಮ್ವನ್ ಡಿಡ್ ದಟ್. ಆಹಾ, ಎಂಥ ರೋಡಿಗೆ ಬಂದಿದ್ದೀವಲ್ಲ. ಇದೇನಕ್ಕೆ ಅಂದೆ ಅಂದರೆ, ಇಲ್ಲಿ ನಮ್ಮ ಅಣ್ಣ ಅವ್ರು ಒಂದು ಸೀನ್ ಮಾಡಿದ್ರು. ಅಣ್ಣ ಅವ್ರು ಇನ್ ದ ಸೆನ್ಸ್ ನಮ್ಮ ಬಾಸ್ ಹಳೆ ಕಾಲ. ಇವ್ನು ಏನು ಮಾಡ್ತಾವ ಇವನು? ಅವನ್ನ ನಾನು ಇದಕ್ಕೆ ಓವರ್ಟೇಕ್ ಮಾಡಿಲ್ಲ ಗುರು, ಸ್ಪ್ಲೆಂಡರು ಇದು ಅದು ಅಂತ. ನಾನು ಏನಕ್ಕೆ ಓವರ್ಟೇಕ್ ಮಾಡಿದ್ರೆ ಅವನು ಅದು ಮಾಡಬಾರ್ದಿತ್ತಲ್ಲ. ಬಾಕಿ ಏನು ಬೇಕಾದ್ರೂ ಮಾಡಿರ್ಬೋದು ಎಂದು ನಾವು ಬಿಟ್ಬಿಡ್ತಿದ್ದೆ. ಜಿಗ್ ಜಿಗ್ ಅಂತ ಏಯ್ ನಾ ಬುದ್ಧಿ ಇದೆಯೇನಪ್ಪ. ಗ್ಯಾಪಿಂಗ್ ಹೊಡಿಯೋದು ಬೇರೆ, ಒಬ್ರು ಮುಂದೆ ಬಂದ್ಬಿಟ್ಟು ಅಲ್ಲಾಡ್ಸೋದು ಬೇರೆ. ಐ ಮೀನ್ ಗಾಡಿನ. ಬರೀ ಇಂಥದೆಯ. ಆ್ಯಂಡ್ ಕಮಿಂಗ್ ಟು ದ ಪಾರ್ಟ್, ನಮ್ಮ ಅಣ್ಣ ಏನು ಮಾಡ್ದ ಅಂದರೆ, ಒಂದು ನನ್ನ ಫ್ರೆಂಡ್ ಮದುವೆಗೆ ಇವನ್ ಫ್ರೆಂಡ್ ಹತ್ರ ಕಾರಿಸ್ಕೊಂಡು ಇದೇ ರೋಡಲ್ಲಿ ಬಂದ್ವಿ. ಸೊ ಆಗ ಬಾಸ್ ಗಾಡಿ ಓಡಿಸ್ತಾ ಒಂದು ಒಳ್ಳೆ ಸ್ಪೀಡಲ್ಲೇ, ಇಟ್ ವಾಸ್ ಅ ವ್ಯಾಗನಾರ್, ಐ ಡೂ ರಿಮೆಂಬರ್.
ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಕಂಟಿನ್ಯೂಸ್ ಆಗಿ ಹಂಪಿರುತ್ತೆ. ಓಕೆ, ಸೊ ನಮ್ಮಮ್ಮ ಹಿಂಗೆ ಟೈಮಿಂಗ್ ಇಟ್ಟು ಕಳಿಸಿದ್ರು. ಆ ಟೈಮಿಂಗಲ್ಲಿ ನಾವು ಇಲ್ಲಿ ಗಾಡಿ ವಾಪಸ್ ಕೊಟ್ಬಿಟ್ಟು ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಗಾಡಿ ಇಲ್ಲಿ ವಾಪಸ್ ಕೊಡೋದಕ್ಕೆ ಅಂತ ಅಣ್ಣ ತುಂಬ ಸ್ಪೀಡಲ್ಲಿ ಬಂದು ಇಲ್ಲೊಂದು ಟರ್ನ್ ಮಾಡಿದ್ದ. ಗಾಡಿ ಒಂದು ಸೈಡ್ ಎತ್ಕೊಂಡ್ಬಿಡ್ತು. ನಾನು ಅಷ್ಟೇ ಇವತ್ತು ಕಾರು ಬ್ಲಾಸ್ಟು, ನಾವು ಬ್ಲಾಸ್ಟು ಅಂದ್ಕೊಂಡಿದ್ದೆ. ಬಟ್ ಅಂಥದ್ದೇನಾಗಲಿಲ್ಲ. ವಿ ವರ್ ಫೈನ್. ಇದೇ ರೋಡಲ್ಲಿ ಇನ್ನೂ ಸ್ವಲ್ಪ ಮುಂದೆ ಅದು ಆಕ್ಸಿಡೆಂಟ್ ಆಗಿತ್ತು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಇವತ್ತಿಗೆ ಇದು ಮುಗಿಯುತ್ತಾ? ಏನಕ್ಕೆ ಇವನು ಓಡ್ಕೊಂಡು ಹೋಗ್ತಾವನೆ? ಅದು ಇಷ್ಟು ಬಿಸಿಲಲ್ಲಿ ಕೇಳೋದ? ಅಯ್ಯ ನಿನ್ನ ಥೂ, ಆ ಪಾನ್ ಶಾಪ್ಗೆ ಅವ್ನು ಹಂಗೆ ಓಡ್ಕೊಂಡು ಹೋಗಿದ್ರು. ಸಿಗರೇಟ್ ಹೊಡಿಯೋಕ್ಕೆ ಅನ್ಸುತ್ತೆ. ಸಿಗರೇಟ್ ಹೋಗ್ಬಿಡ್ತಾನೋ. ನಾನು ಈ ಗಾಡಿ ಬಂದಿರೋ ದಿವಸದಿಂದ ಇವಾಗ ತನಕ ಬರೋ ಒಂದು ದಿವಸನೂ ಈ ಗ್ಯಾಪಲ್ಲಿ ನುಗ್ಗುತ್ತೋ ನುಗ್ಗಲ್ವೋ ಅಂತ ಡೌಟ್ ಪಟ್ಟಲೇ ಇಲ್ಲ. ಬಿಕಾಸ್ ಈ ಗಾಡಿ ನನ್ನ ಡ್ರೀಮ್ ಇತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫ್ರಮ್ 2016 ಲೈಕ್ ಮಂಜುನಾಥ್ ಸರ್ ಅವ್ರ ತಮ್ಮ ಹತ್ರ ನೋಡಿದೆ ಸ್ಕೂಲಲ್ಲಿ, ಎಲ್ಲೋ ಕಲರ್ BS3 ವರ್ಷನ್. ಅವಾಗಿಂದ ಇವಾಗ ತನಕ ಐ ಕಾಂಟ್ ಬಿಲೀವ್ ದಟ್ ಇನ್ನೂ ನನಗೆ ಅಷ್ಟೊಂದು ಇದಿಲ್ಲ. ಇದು ನನ್ನ ಹತ್ರ ಇದೆ. ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ that I do have this. ಅದು ಈ ಬೆಟರ್ ವರ್ಷನ್ ಆ್ಯಕ್ಚುಲಿ ಕಂಪೇರ್ಡ್ ಟು BS4 61 62. ಇದು ಸ್ವಲ್ಪ ಜನ ಇದು BS7 ಅಂತಾರೆ, ಬಟ್ ಇಟ್ಸ್ BS6 ಸೆಕೆಂಡ್ ಲಾಂಚ್. ಫಸ್ಟ್ ಲಾಂಚಲ್ಲಿ ನೀವು ನೋಡ್ಬೋದು ಇಲ್ಲೊಂದು ವೈಟ್ ಕಲರ್ ಇದಿರ್ತಿತ್ತು. ದ ಫ್ರೇಮ್ ವಾಸ್ ಇನ್ ವೈಟ್, ಬಟ್ ನೌ ಇಟ್ಸ್ ನಾಟ್. ಸರಿ, ವಿಡಿಯೋನ ಇಲ್ಲೇ ಕಟ್ ಮಾಡೋಣ. ಹಲೋ ಗಾಯ್ಸ್, ಇವಾಗ ಬಂದಿದ್ದ ಕೆಲಸ ಫುಲ್ ಮುಗೀತು, ಚೆನ್ನಾಗೇ ಮುಗೀತು. ಬಟ್ ಇವಾಗ ಏನಂದರೆ ಅಮ್ಮ ಬೇಗ ಮನೆಗೆ ಬಾ ಅಂತ ಕೋಪದಲ್ಲಿ ಕರೀತಾವ್ರೆ. ಸೊ ಅಪ್ಪ ಕಾಲ್ ಬರೋಕ್ಕೆ ಮುಂಚೆ ಹೋಗ್ಬೇಕು. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನಿಮಗೆ ಗೊತ್ತಲ್ಲ, ಮನೇಲಿ ನಮ್ಮಮ್ಮ ಅದು ಕಾಲ್ ಮಾಡಿದ್ರೆ ಓಕೆ ಬರ್ತೀನಿರು ಅಂದ್ಬಿಡ್ತೀವಿ. ನಿಮ್ಮ ಅಪ್ಪಾಜಿ ಬರ್ತಾವ್ರಂತೆ, ಇಲ್ಲ ಅಪ್ಪಗೆ ಹೇಳ್ತೀನಿ ಅಂದ್ಬಿಟ್ರೆ ಸಾಕು. ಹಿಂಗೆ ಹೋಗ್ತಾ ಇರೋದೆ. ಯಮ್ಮ ಈ ವಿಡಿಯೋ ನೋಡಿ ನೀನು ಕೋಪ ಬಿದ್ದರೆ ಅದು ನನ್ನ ಮೇಲೆ ತಪ್ಪಲ್ಲ, ನಿನ್ನ ಮೇಲೆ ತಪ್ಪು. ನೀನೇ ಅಪ್ಪಗೆ ಹೇಳ್ತೀನಿ ಅಂತ ಹೇಳಿದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಸ್ವಲ್ಪ ಸ್ಪೀಡಾಗಿ ಬರಲೇಬೇಕು. ಫಸ್ಟ್ ಆಫ್ ಆಲ್ ಬೇಜಾನ್ ಧೂಳು, ಅದರಲ್ಲಿ ರೋಡ್ ಬೇರೆ ಸರಿ ಇಲ್ಲ. ಓಕೆ, ಟ್ರಾಫಿಕ್ ಶುರು. ರೈಡಿಂಗ್ ಸ್ಕಿಲ್ ತೋರಿಸ್ಲೇಬೇಕು ಗುರು. ಓಕೆ, ಅಣ್ಣ ಕ್ಲೋಸಿಂಗ್, ತಮ್ಮ ಶಾರ್ಟ್ ಕಟ್ಟಿಂಗ್. ಅಣ್ಣ ಕ್ಲೋಸಿಂಗ್, ತಮ್ಮ ತಿರ್ಗಾ ಶಾರ್ಟ್ ಕಟ್ಟಿಂಗ್. ಮಣ್ಣು ಅಲ್ಲೋ ಬರ್ದು ಇಲ್ಲೋ.
ಇಲ್ಲಿ ಒಂದು ಹಂಪ್ ಬರುತ್ತಲ್ಲಪ್ಪ. ಹೆಂಗ್ ಬೇಕೋ ಹಂಗ ಅಡ್ಡ ದಿಡ್ಡ ಬಂದ್ಬಿಡ್ತಾರೆ ಗುರು. ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ. ಅಟ್ಲೀಸ್ಟ್ ಅವರು ಒಂದು ಇಂಡಿಕೇಟರ್ ಹಾಕ್ಕೊಂಡ್ ಬಂದಿರ್ಬೋದಿತ್ತು, ಇಲ್ಲ ಹೈ ಬೀಮ್ ಲೋ ಬೀಮ್ ಮಾಡ್ಬೋದಿತ್ತು, ಆನ್ ಮಾಡಿರ್ಬೋದಿತ್ತು. ಇವರು ಅಷ್ಟೇ. ಬೇಗ ಬೇರೆ ಹೋಗ್ಬೇಕು ಅನ್ಕೊಂಡಿದೀನಿ. ಸೊ ಏನು ಆಗ್ಬಾರ್ದು, ದೇವರೇ ಈ ಕುರ್ಚಿಗೋಸ್ಕರ ಇನ್ನೊಂದು ತಲೆ ಹೋಗ್ಬಾರ್ದಪ್ಪ. ಅದೇ ಥರ ನಮ್ಮ ಅಪ್ಪ ಕರೆದ್ರು ಅಂತ ಒಂದು ತಲೆ ಯಾರ್ದು ಉರುಳ್ಬಾರ್ದಪ್ಪ ಅನ್ನೋ ಥರ ಐತೆ. ಓಹೋ ಅಣ್ಣ ಅಣ್ಣ, sorry to disturb your feel, bro. Oh. ಇವನೇನು ಮಧ್ಯ ರೋಡಲ್ಲಿ ಹಿಂಗ್ ಸ್ಲೋ ಆಗಿ ಹೋಗ್ತವನೆ. ಮೈ ಗಾಡ್, ಇಲ್ಲಿ ಕಂಟಿನ್ಯೂಸ್ ಹಂಪ್ ಇರುತ್ತಲ್ಲ ಅದ. ಹೌದು. ಟಕ್ 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 ಟಕ್. ಓಕೆ 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 ಓಕೆ. ಒಂದು ಕ್ಯಾಬ್ ಬಿಡು. ಲೇ 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 ಬೇವರ್ಸಿ. ಅಲ್ಲಿರೋ ಹಂಪಿಗೆ ನಾನು ಇಲ್ಲಿ ನಾನೇ ಸ್ಲೋ ಮಾಡಬೇಕು. ಸ್ವಲ್ಪ ಬ್ರೇಕಿಂಗ್ ಕಡಿಮೆ ಆಗಿಬಿಟ್ಟಿದೆ, ಬ್ರೇಕ್ ಶೂ ಹೋಗ್ಬಿಟ್ಟಿದೆ ಅನಿಸ್ತಿದೆ. ಏಯ್, ರೋಡಿನ ಮಧ್ಯ ನಿಂತ್ಕೊಂಡ್ಬಿಡ್ತಾನೆ ಗುರು. ಏನ್ ಗುರು ಇದೆಲ್ಲ? ಒಂದು ಅರ್ಜೆನ್ಸಿಯಲ್ಲಿ ಗಾಡಿ ಓಡ್ಸಕ್ಕೆ ಆಗಲ್ಲ ಅವು. ಇಲ್ಲಿ ಏನಂದ್ರೆ ಸ್ವಲ್ಪ ಕತ್ಲು ಜಾಸ್ತಿ. ರೋಡ್ ಡ್ಯಾಮೇಜ್ ಇದ್ರೂ ಅಷ್ಟೇ ಗೊತ್ತಾಗಲ್ಲ. ನನ್ನ ಗಾಡಿಯಲ್ಲಿ ಏನೋ ವಿಸಿಬಿಲಿಟಿ ಐತೆ, ಇಲ್ಲ ಅಂತಲ್ಲ. ಬಾರಿ ಹಾಕಿಸ್ಕೊಬೇಕು. ಲೇ 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 ಅಬ್ಬಾ ದೇವ್ರೆ. ತುಂಬಾ
ದಿಸ್ ಏನು ವರ್ಷಗಳಿಂದ ಈ ರೋಡಲ್ಲಿ ನನಗೂ ಒಬ್ಬನಿಗೆ ಗಾಡಿ ಇವನೇನಂತ ನನ್ನ ತಮ್ಮ ಗಾಡಿ ಸರ್ವಿಸ್ ಬಿಡು ಅಂತ ಐತಂತೆ. ನಿಮ್ಮ ಅಪ್ಪ ಕೊಡ್ತಾನೆ. ಗಾಡಿ ಬೇವರ್ಸಿ ನನ್ನ ಮಗನೇ ಈ ರೋಡಲ್ಲಿ ಕರ್ಕೊಂಡ್ ಬಂದೇನೋ ಅಂತ ಕೇಳ್ತೈತೆ ನನಗೆ. ಬಟ್ ಏನು ಹೇಳ್ದೆ ಅಂದರೆ ತುಂಬ ವರ್ಷಗಳ ಹಿಂದೆ ನನಗೂ ಒಬ್ಬನಿಗೆ ಈ ರೋಡಲ್ಲಿ ಇದಾಯಿತು. ಇಟ್ ಇಸ್ ನಾಟ್ ಲೈಕ್ ರೇಸು ಆ ಥರ ಏನಿಲ್ಲ, ಬಟ್ ಗೊತ್ತಲ್ವಾ ಸ್ವಲ್ಪ ಒಬ್ಬೊಬ್ಬರು ಒಂದೊಂದು ಕಡೆ ಹೋದರೆ ಇದು ಬರುತ್ತೆ. ಸೊ ಅದೇ ಥರ ನಾನು ಪಾಟಿಗೆ ಹೋಗ್ತಿದ್ದೆ, ಅಣ್ಣ ನಮಗೆ ಮೊದಲು ಓವರ್ಟೇಕ್ ಮಾಡ್ದ, ಆಮೇಲೆ ನಾನು ಅಣ್ಣನಿಗೆ ಓವರ್ಟೇಕ್ ಮಾಡಿದೆ. ಹೋಗ್ತಾ ಏನಾಯಿತು, ನಾನು ಅಣ್ಣ ಅಟ್ ಎ ಪಾಯಿಂಟ್ ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಇವನೇನು ಮಾಡ್ತಾವನೆ ವಿತೌಟ್ ಹೆಲ್ಮೆಟ್, ವಿತೌಟ್ ಏನು. ಸಾರಿ ಅಣ್ಣ, ನಾನು ಅದು ಯಾವತ್ತು ರೂಲ್ಸ್ ಫಾಲೋ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಅರ್ಜೆನ್ಸಿಯಲ್ಲಿದ್ದೀನಿ. ಓ ರಕ್ಕನ್ ಏನು ಗುರು ಮ್ಯಾನ್ಯಲ್ ಅದು. ಓ ಗಾಡ್, ಬ್ಲಾಕ್ ಆರೆಂಜ್ ಸೇಮ್ ಬಟ್ ಡಿಫ್ರೆಂಟ್. ನಿಜವಾಗ್ಲೂ ಸೇಮ್ ಬಟ್ ಡಿಫ್ರೆಂಟ್ ಅಂದರೆ ಇದೆ ಗುರು. ಕಲರು ಸೇಮು, ಬ್ರ್ಯಾಂಡು ಸೇಮು, ಎಲ್ಲ ಸೇಮ್, ವರ್ಜನ್ ಡಿಫ್ರೆನ್ಸ್. ನನ್ನ ತಮ್ಮನಿಗೇನು ಭಯ ಅಂದರೆ ನಮ್ಮಮ್ಮ ಕಾಲ್ ಮಾಡಿಬಿಡ್ತಾರೋ ಇಲ್ಲ ಅಪ್ಪ ಕಾಲ್ ಮಾಡಿಬಿಡ್ತಾರೋ ಅಂತ. ನನಗೇನು ಭಯ ಅಂದರೆ ಏನಪ್ಪ ಇದು ಸೇಫಾಗಿ ಹೋಗ್ಬಿಡ್ತೀವ ಅಂತ ಭಯ ಅಷ್ಟೇ. ಗಾಡಿಯಲ್ಲಿ ಸ್ವಲ್ಪ ಬ್ರೇಕಿಂಗ್ ಇಶ್ಯೂ ಇದೆ. ಇಷ್ಟೆಲ್ಲ ಹಿಡ್ಕೊಂಡು ನಾನು ಏನು ಮಾಡಲಿ ಚಂಬೇಶ್ವರ. ನಾನೊಬ್ಬ ಪರಮಾತ್ಮ. ಫ್ಯಾಮಿಲಿ ಗುರು ಹೋಗ್ಬಿಟ್ಟು ಬಿಡ್ಬೇಕು. ಕೂಚ್ ನನ್ನ ಮಗ. ಸರಿ ಏನು ಹೇಳೋಕ್ಕಾಗಲ್ಲ, ಫೋಟೋರವರು ಏನೋ ಡೆಲಿವರಿ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಬಟ್ here I have to show my skills. ಒಂದು ಜಾಗದಲ್ಲಿ ಒಂದು ನಂಬಿರುತ್ತೆ. ಸಾರಿ. ಓಹೋ ಅಣ್ಣ ಹೋಗೋಣ ಇಲ್ಲ ಹೋಗಕ್ಕೆ ಬಿಡೋಣ. ಅರ್ಧದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ಯಾರಪ್ಪ ಇಂಡಿಕೇಟರ್ ಹಾಕಿದ್ದಲ್ಲಿ? Enough is enough now.
ಬೇಜಾನ್ ಜನ ಅನ್ಕೊಂಡಿರ್ತೀರ ಏನು ಇವತ್ತು ಹಿಂಗೆ ಹೋಗ್ತಾವ್ ನೀವನು ಅಂತ. ಬಟ್ ಏನು ಮಾಡಲಿ, ಅಪ್ಪನ ಭಯ ಎಲ್ಲರೂ ಇದ್ದೇ ಇರುತ್ತಲ್ಲಪ್ಪ. ಓ ಮೈ ಗಾಡ್ ಗುರು, ಸೀರಿಯಸ್ಲಿ ಯಾರ್. ಸರಿ ಅಣ್ಣ, ಸ್ಪ್ಲೆಂಡರ್ ಸ್ವಲ್ಪ ಸೈ ಬಿಡು. ಏನು ಗುರು, ಗಾಡಿ ಚೆನ್ನಾಗಿ ಬರ್ತಿತ್ತು, ಸಡನ್ ಆಗಿ ನೋಡಿದ್ರೆ ಕ್ಯಾಮ್ರಲ್ಲಿ ಚಾರ್ಜ್ ಖಾಲಿ. ನಿಲ್ಲಿಸ್ಬಿಟ್ಟು ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ತಿರ್ಗಾ ಹೋಗ್ಬೇಕು. ಬೇಗ ಕೂತ್ಕೊಳ್ಳೋ. ಸೊ ಇದರಲ್ಲೊಂದು 3 ಮಿನಿಟ್ಸ್ ವೇಸ್ಟ್ ಆಯಿತು. ಸೊ ಈ 3 ಮಿನಿಟ್ಸ್ ನಾನು ಇವಾಗ ಕವರ್ ಮಾಡಬೇಕು. ಸೊ ಆ್ಯಂಡ್ ಮೋರ್ ಓವರ್ ಇವಾಗ ಪೆಟ್ರೋಲು ಹಾಕಿಸ್ಬೇಕು. ಓಕೆ, ನನ್ನ ಮೇಲೆ ತಪ್ಪು ಇಲ್ಲ ಅಣ್ಣ, ನಾನು ಲೇಟ್ ಹೋಗ್ತಾ ಇದ್ದೀನಿ ಅಷ್ಟೇ. ಹೌದು, ನಾನೇ ಏರಿಯಾದು ಹೇಳ್ತೀನಿ ಯಾವಾಗಲೂ, ಏನಂದರೆ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಯುನೋ ಅಪ್ಪಾಗೆ ಹೇಳ್ತೀನಿ 10 ನಿಮಿಷ ಕೂಡ 2 ನಿಮಿಷ ಕೂಡ ಲೇಟ್ ಆಗಬಾರ್ದು. ಟೈಮಿಗೆ ಹೋಗ್ಬಿಟ್ಟು ಯಾಪ ನಾನಾ ಇಲ್ಲೇ ಇದ್ನಲ್ಲ. ನಿನ್ ಜನ್ಮಕ್ಕೆ ಓಹೋ, ಇವತ್ತು KR ಪುರಂ ದಾಟ್ಬಿಡ್ತೀವ. ದಾಟ್ಬಿಡೋಣ ಅಷ್ಟೇ. ಈ 3 ಮಿನಿಟ್ಸ್ ನಾನು ಇನ್ನು ಕವರೇಜ್ ಮಾಡಬೇಕು ಇವಾಗ. ಅದಕ್ಕೆ ಓ ಅಣ್ಣ 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 ನನ್ನ ನೀನು ಫ್ಯಾನ್ ತಗೊಂಡು ನೋಡಿದ್ರೆ ನಾನೇನು ಇದ್ರಲ್ಲಿ ಹಾರ್ಕೊಂಡು ಹೋಗ್ಬಿಡ್ಲಪ್ಪ. ನಮ್ಮ ಜೊತೆ ಎಲ್ಲ ರೇಸ್ ಇಟ್ಕೊಳಕ್ಕೆ ಬರಲೇ ಇಲ್ಲ. ನನ್ನ ಜೊತೆ ಇವಾಗ ನನ್ನ ರೈಟ್ ಸೈಡಿಂದ ತುಂಬ ಕೋಶಿಶ್ ಮಾಡ್ಕೊಂಡು ಬರ್ತಾವನೆ ಓವರ್ಟೇಕ್ ಮಾಡಲೇಬೇಕು ಅಂತ. ನಿಜ ಅಂತೀನಿ ಗುರು, ಇವತ್ತು ನಮ್ಮಪ್ಪ ಕರಿತಾ ಲೈಕ್ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳವ್ರೆ. ಸೊ ನಾನು ಹೋಗೋ ಸ್ಟೈಲೇ ಬೇರೆದಿದೆ. ಹತ್ರನೂ ನೀನು ಬರೋಕ್ಕಾಗಲ್ಲ, ಬರೋಕ್ಕೆ ನಾನು ಬಿಡೋದಿಲ್ಲ. ನಾವು ಇವಾಗಿರೋ ಮೂಡೇ ಬೇರೆ ಮೂಡಲ್ಲಿದ್ದೀನಿ. ಹೈಪರ್ ರೈಡೇ ಒಪ್ಕೊಂತೀನಿದು. ಇಂಜಿನ್ ಚೆಕ್ ಲೈಟೇ ಬಂದ್ಬಿಟ್ಟಿದೆ. ಸೊ
ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಸ್ಯಾಲ್ರಿ ಕ್ರೆಡಿಟ್ ಆಗಿದ ತಕ್ಷಣ ಎಲ್ಲ ಮಾಡಬೇಕು. ನಿಮಗೆ ನಾನು ಹೈ ಬೀಮ್ ಲೋ ಬೀಮ್ ಕೊಟ್ಟರೂ ಗೊತ್ತಾಗಲ್ಲ. ತಪ್ಪಲ್ಲ, ನಾಳೆನೇ ಮಾಡಿಸ್ಬಿಡ್ಲ? ಹೇಗೆ ಮಾಡಿಸೋದು ನಾನು? ಫೈನಲಿ ಕೆ ಆರ್ ಪುರಂ ಬಂದ್ಬಿಟ್ಟಿದ್ವಿ. ಈಗ ಒಂದು ಹೋ 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 ಅಕ್ಕ 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 ಏನಕ್ಕ ನೀನು ಹಿಂಗೆಲ್ಲ ಮಾಡ್ತೀಯಕ್ಕ? ಓ ಓ ಅಣ್ಣ 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 ಸೈಡ್. ಹೌದು, ನಾನು ಇಲ್ಲೇನಿಗೆ ಬಂದೆ? ನಾನು ಅಲ್ಲೇ ಹೋಗಿರ್ಬೋದಿತ್ತಲ್ಲ. ಶೈ, ಎಂಥ ವೆಸ್ಟ್ ಕೆಲಸ ಮಾಡಿಸ್ಬಿಡಪ್ಪ. 17 ಸೆಕೆಂಡ್ಸ್ ಇದೆ. ಸೊ ನನಗೆ ಗೊತ್ತು, ಇಲ್ಲಿಂದ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ಅವ್ನು ಕೇಳಿಸಿಲ್ಲ ಅಂತ. ಹಾಂ, I am sorry. Oh, 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 oh. I am God. God is great. ಯಾರಾದರೂ ಒಬ್ಬರೋ ಇಬ್ಬರೋ ರೇಸಿಗೆ ಬಂದರು, ಇದರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ಎರಡು ಮೇಲಿಗೂ ಟಚ್ ಮಾಡಿದ್ದೀನಿ, ಬರಲೇಬೇಕು ಮೋಸ್ಟ್ಲಿ, ನೋಡ್ಬಿಡೋಣ. ಬಟ್ ಸ್ಕಿಲ್ಸ್ ಡಿಪೆಂಡ್ಸ್. ನಾನು ರೈಟ್ ಸೈಡಲ್ಲಿ ಮೇಲೆ ಹೋಗ್ಬೇಕು. ಇವ್ರು ನೋಡಿದ್ರೆ ರೈಟ್ ಸೈಡಲ್ಲಿ ದಾರಿನೇ ಬಿಡಲಿಲ್ಲ. ಓ ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, ಏನಣ್ಣಯ್ಯ ಇಷ್ಟು ಲೇಟ್ ಮಾಡ್ತಿಲ್ಲ? ಸಾರಿ ಗುರು, ನನಗೆ ಟೈಮ್ ಇಲ್ಲ, ನಾನು ಹೋಗಲೇಬೇಕು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ತುಂಬ ಅರ್ಜೆನ್ಸಿ, ಎಮರ್ಜೆನ್ಸಿ. ಓ ವಾವ್, ಅಣ್ಣ ಅಣ್ಣ ಬ್ಯಾಟ್ರಿ ಅಣ್ಣ, ಹೋಗಿ ಅಣ್ಣ, ಜಾಗ ಬಿಡಿ ಅಣ್ಣ, ದಾರಿ ಬಿಡೋಣ. ಲೇ 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 ಲೇ.
1 hour 30 minutes ಗೂಗಲ್ ತೋರಿಸ್ತಿತ್ತಂತೆ. ನನಗೆ ಗೊತ್ತಿದ್ದು 3 minutes ಬಿಟ್ಟರೆ ನಾನು ಎಲ್ಲೂ ವೇಸ್ಟೇ ಮಾಡಿಲ್ಲ. ಮನೆ ರೀಚ್ ಆಗ್ಬಿಡ್ತೀನ ಆಗ್ಬಿಟ್ಟು ಅಂತಾನೆ ಹಿಡ್ಕೊಳ್ಳಿ. ಓಕೆ, ಇಲ್ಲಿಂದ ನಮ್ಮ ಮನೆ ಒಂದು ಸ್ವಲ್ಪ ದೂರನೇ. ವಿಡಿಯೋ ಇಲ್ಲಿಂದನೇ ಎಂಡ್ ಮಾಡ್ತೀನಿ. ಮೇ ಬಿ ನಾ ಒಂದು 5 ನಿಮಿಷ ಕೂಡ ಆಗಲ್ಲ ಮನೆ ರೀಚ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.